ಯಾರಾದ್ರೂ ವೀಕ್ ಮೈಂಡ್ ಇದ್ರೆ ಅವ್ರನ್ನ ಕೂರ್ಸ್ಕೊಳಲ್ಲ. ಇಲ್ಲ ಧೈರ್ಯವಾಗಿ ನಾನು ನೋಡ್ತೀನಿ ಗುರುಗಳೇ ಕುತ್ಕೊಂಡಿರ್ತೀನಿ, ಖಂಡಿತ ಕುತ್ಕೊಳ್ಳಪ್ಪ ನೋಡಪ್ಪ ಅಂತ ಮಾತಾಡ್ಸ್ತೀವಿ. ಕೆಲವೊಂದು ಇನ್ನೊಂದು ನನ್ ಜೊತೆ ಪಕ್ಕದಲ್ಲಿದ್ರೆ ಯಾವ ಆತ್ಮಗಳು ನಿಮ್ಗೆ ಜಾಯ್ನ್ ಆಗ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನಾವ್ ಇರ್ತೀವಿ ಅಲ್ಲಿ ಜೊತೆಲಿ. ಈ ಕರ್ಮನ ಕಳ್ಕೊಳ್ಳೋದು ಸ್ವಯಂ ನಾವಾಗಿರ್ಬೇಕು. ಈ ಕರ್ಮ ಯಾರು ಕಳ್ಕೊತೀವಿ ನಾವು ಕಳ್ಕೊಳ್ಳಿಕ್ಕೆ ಆ ದಾರಿನ ಹುಡುಕಿದಾಗ ಖಂಡಿತ ಮುಕ್ತಿ ಮೋಕ್ಷಕ್ಕೂ ಹೋಗ್ಬೋದು ನಾವು. ಈ ಕರ್ಮಗಳಲ್ಲಿ 4 ವಿಧಗಳಿದಾವೆ: ಪ್ರಾರಬ್ಧ, ಸಂಚಿತ, ಗಮ್ಯ, ಸುಕೃತ. ಈಗಿರೋದು ನಾನು ಸುಕೃತ ಕರ್ಮದಲ್ಲಿ, ಅದಕ್ಕೆ ನನ್ನ ಸಾಧಕ. ಇದು ನನ್ನ ಕೊನೆಯ ಜನ್ಮ. ಈ ಜನ್ಮ ಮುಗೀತೆ ಅಂದ್ರೆ ಹೋಗ್ತಾ ಇರೋದೆ ನಾನು ಆರಾಮಾಗಿ. ನಾನು ಕಾಯ್ತಾನೇ ಇದ್ದೀನಿ ಪ್ರತಿದಿನ, ಯಾವಾಗಪ್ಪ ಗುರುಗಳು ಕರೆಸ್ತಾರೆ, ಯಾವಾಗಪ್ಪ ಈ ಭೂಲೋಕದಿಂದ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಪೂರ್ತಿಯಾಗಿ ಆ ಸತ್ಯನ ತಿಳ್ಕೊಂಡಾಗ ಏನು ಬೇಡ ಅಂತಾನೆ ಇರ್ತಾರೆ, ಇರ್ಲಿಕ್ಕೆ ಇಷ್ಟಪಡಲ್ಲ ಸಾಧಕರು. ಅದಕ್ಕೆ ಎಲ್ಲರಿಂದ ಪ್ರಾಪಂಚಿಕವಾಗಿ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಏನ್ ಮಾಡ್ತೀರಾ, ನಿಮ್ಮಂತವ್ರು ಬಂದು ಕೂರ್ಸಿ ಗುರುಗಳೇ ಏನೋ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಏನೋ ಮಾಡಿಸ್ತಿರ್ತೀರಾ, ಇಲ್ಲ ಗುರುಗಳ ಆಜ್ಞೆ ಇರುತ್ತೆ, ಹಿಂಗ್ ಮಾಡ್ಬೋದು. ಗತ ಜನ್ಮದೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ, ಜನ್ಮಾಂತರದ್ದು ಗೊತ್ತಾಗ್ಬಿಡುತ್ತೆ. ಈ ಜನ್ಮಾಂತರದಲ್ಲಿ ಯೋಗಿ ಸಾಧಕರು ಫಸ್ಟ್ ನೋಡೋದೇ ಜನ್ಮಾಂತರ. ಯಾವ ಜನ್ಮದಲ್ಲಿ ನಾ ಏನ್ ಮಾಡಿದ್ದೆ ಎಲ್ಲ ಕಳ್ಕೊಂಡು ಇದು ನಾನು ಕೊನೆ ಜನ್ಮದ ಅನ್ನೋ ಒಂದು ಬಂದಾಗ, ಆ ಜನ್ಮದ್ದು ಏನು ನಾವು ಗತ ಜನ್ಮದೆಲ್ಲ ಮಾಡಿರ್ತೀವೋ ಆ ತಪ್ಪುಗಳೆಲ್ಲ ಈ ಜನ್ಮದಲ್ಲಿ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಅದಕ್ಕೆ ಜಪ, ಅನುಷ್ಠಾನಗಳು ಈ ತರ ಎಲ್ಲ ಮಾಡ್ತಿರ್ತೀವಿ, ಯೋಗ ಮಾಡ್ತಿರ್ತೀವಿ. ಯಾಕಂದ್ರೆ ನಮ್ಮ ಒಂದು ಆತ್ಮಕ್ಕೆ ಆ ಶಕ್ತಿ ಬೇಕು ಹೋಗ್ಲಿಕ್ಕೆ ಆ ಲೋಕಕ್ಕೆ, ಈ ಭೂಲೋಕ ಬಿಟ್ಟು ಹೋಗ್ಲಿಕ್ಕೆ. ಸಾಮಾನ್ಯವಾಗಿ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದಕ್ಕೆಲ್ಲಾ ರೀತಿಯ ಒಂದು ಶಕ್ತಿ ತುಂಬಿ ಮೂಲ ಏನು, ನಾ ಎಲ್ಲಿಂದ ಬಂದೆ ಅನ್ನೋದಕ್ಕೆ ಹೋಗ್ಬೇಕು. ಗತ ಜನ್ಮದೆಲ್ಲ ನೋಡ್ಕೊಂಡ್ ಬಂದಿರ್ತೀವಲ್ವಾ, ಮತ್ತೆ ನಾವು ಎಲ್ಲಿ ಹುಟ್ಟಿರ್ತೀವೋ, ಯಾವ ಲೋಕದಿಂದ ಬಂದಿರ್ತೀವೋ ಅಲ್ಲಿ ಹೋಗ್ತೀವಿ. ಓಕೆ. ಈ ಜನ್ಮಾಂತರ ಅಂತ ಹೇಳಿದ್ರಲ್ಲ, ಈಗ ಯಾರೋ ಒಬ್ರ ಹತ್ರ ಬಂದ್ರು, ಈಗ ಯಾರೋ ಒಬ್ರು ಬಂದ್ರು ನಮ್ಮ ಹತ್ರ, ಸ್ವಾಮಿ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ, ಏನ್ ಮಾಡಿದ್ರು ಏಳಿಗೆ ಆಗ್ತಾ ಇಲ್ಲ ಅಂತ ಯಾರೋ ಒಬ್ರು ಬಂದ್ರು ಅನ್ಕೊಳ್ಳಿ. ಅವ್ರದ್ದು ಹೇಳ್ತಾರೆ ಒಬ್ಬೊಬ್ರು ಗುರುಗಳು, ನೋಡಪ್ಪ ನೀವು ಹೋದ ಜನ್ಮದಲ್ಲಿ ಈ ತರ ಮಾಡಿದ್ಯಾ, ಇದಕ್ಕೆ ಈ ತರ ಪರಿಹಾರ ಮಾಡ್ಕೊಂತ. ಆ ಗುರುಗಳಿಗೆ ಅಂತದ್ದು ಹೇಗ್ ಗೊತ್ತಾಗತ್ತೆ? ಈಗ ಅವರ ಜನ್ಮದ್ ಹೇಗ್ ಗೊತ್ತಾಗತ್ತೆ ಎದುರುಗಡೆ ಇರೋಂಥವ್ರದ್ದು? ಸಿಂಪಲ್ ನೋಡಿ, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಿದ್ರ. ಅವ್ರಿಗೆ ಹೇಗ್ ಗೊತ್ತಾಗತ್ತೆ ಅಂತ, ಅವರು ಜಪ, ಯೋಗ, ಧ್ಯಾನ ಎಲ್ಲ ಮಾಡಿರ್ತಾರಲ್ಲ, ಸಾಧನೆ ಅನ್ನೋದು ಇರತ್ತಲ್ಲ, ಸಾಧನೆ ಮಾಡಿದ್ಮೇಲೆ ಖಂಡಿತ ಗೊತ್ತಾಗತ್ತೆ. ಬರೀ ಅವ್ರ ಜನ್ಮದಲ್ಲ, ಈ ಬ್ರಹ್ಮಾಂಡದಲ್ಲಿ ಇರೋಂಥದ್ದು ಗೊತ್ತಾಗುತ್ತೆ. ಬ್ರಹ್ಮಾಂಡ ಜ್ಞಾನ ಅನ್ನೋದು ಅವ್ರಿಗೆ ಪ್ರಾಪ್ತಿಯಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಯಾವಾಗ್ಲೂ, ಮರಕ್ಕಿನ ಮರದು ದೊಡ್ಡದಿರುತ್ತೆ, ಹಾಗೆ ಜ್ಞಾನ ಅನ್ನೋದು ಹಾಗೆ ಒಬ್ರಿಂದ ಒಬ್ರಿಗಿನ್ನ ಹೆಚ್ಚಾಗಿ ಕಲ್ತಿರ್ತಾರೆ. ಯಾವತ್ತು ನಾನೇ ದೊಡ್ಡವನು ಅನ್ಬಾರ್ದು, ನಾನೇ ಎಲ್ಲ ಕಲ್ತಿದ್ದೀನಿ ಅನ್ನೋನಲ್ಲಿ ಏನು ಇರಲ್ಲ. ಯಾಕಂದ್ರೆ ನನ್ನ ಗುರುಗಳು ಅದನ್ನೇ ಹೇಳಿದ್ದು, ನನ್ನ ಪರಿಪೂರ್ಣ ಸಾಧನೆ ಆದಾಗ ಹೇಳಿದ್ರು, ಅಹಂ ಅನ್ನೋದ್ ಬರಬಾರ್ದು ನಿನ್ನಲ್ಲಿ ಅಹಂ ಬಂದ್ರೆ ಜ್ಞಾನ ಸಿದ್ಧಿ ಹೋಗುತ್ತೆ. ಈ ಕಲ್ತಿರೋಂತ ಒಂದು ವಿದ್ಯೆಗಳಾಗಿರ್ಬೋದು, ಈ ಜ್ಞಾನ ಆಗಿರ್ಬೋದು, ಇದ್ರಲ್ಲಿ ಏನಾದ್ರು ನೀನ್ ಯಾವತ್ತಾದ್ರೂ ಅಹಂಕಾರ ಪಟ್ಟೆ ಅಂದ್ರೆ, ನಾನು ಅಂತ ನೀ ಮೆರ್ದೆ ಅಂತ ಏನಾದ್ರು ಆಯ್ತು ಅಂದ್ರೆ ನಿನ್ನ ಜ್ಞಾನ ಸಿದ್ಧಿ ಹೋಗುತ್ತೆ. ಯಥಾ ಪ್ರಕಾರ ನೀನು ಹಾಗೆ ಇರ್ತೀಯ, ಮತ್ತೆ ಇನ್ನೊಂದ್ ಜನ್ಮ ಹುಟ್ಟಬೇಕು ಅಂತ ಹೇಳಿದ್ರು. ಅವತ್ತಿಂದ ಇವತ್ತವರೆಗೂ ಅಷ್ಟೇ. ನನಗೆ ಕೆಲವೊಂದು ಎಷ್ಟೋ ಜನ ಕೇಳ್ತಾರೆ, ಇಷ್ಟೆಲ್ಲ ಕಲ್ತ್ಬಿಟ್ಟಿದ್ರ ಗುರುಗಳೇ ಅಂತ. ನಾನು ಏನ್ ಹೇಳ್ತೀನಿ, ಇನ್ನೂ ಕಲಿತಾ ಇದ್ದೀನಪ್ಪ, ನಾನು ಇನ್ನೂ LKG ಸ್ಟೂಡೆಂಟ್, ಏನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಹೊರತು ಎಲ್ಲ ಗೊತ್ತು ಅಂತ ಯಾವತ್ತು ಹೇಳಲ್ಲ. ಯಾವ್ದೇ ಸಾಧಕರು ಅಷ್ಟೇನೆ, ಪರಿಪೂರ್ಣ ಜ್ಞಾನ ತಿಳ್ಕೊಂಡವ್ರು ಯಾವತ್ತು ಅವರು ನಮ್ಗೆಲ್ಲ ಗೊತ್ತು ಅಂತ ಹೇಳಲ್ಲ, ಏನು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಅದಕ್ಕೆ ಅವ್ರ ಮೌನಿ ಜಾಸ್ತಿ. ನಾನು ಅಷ್ಟೇ ತುಂಬಾ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಮೌನವಾಗಿರ್ಬೇಕು ಅಂತೀನಿ. ತುಂಬಾ ಮಾತಾಡ್ತಿದ್ದೆ, ತುಂಬಾ ಸೈಲೆಂಟ್. ಇವಾಗ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತೀವಿ, ಸುಮ್ನೆ ಆಗ್ಬಿಡ್ತೀವಿ. ತುಂಬಾ ಆತ್ಮೀಯರು ಅಂತ ಇದ್ದಾಗ ಮಾತ್ರ ಅವ್ರ ಹತ್ರ, ಯಾಕಂದ್ರೆ ಸೋಲ್ ಮ್ಯಾಚ್ ಆಗ್ಬೇಕು ನಮ್ಗೆ. ಯಾಕಂದ್ರೆ ಈ ಒಂದು ನಾವು ಮಾತಾಡುವಂಥದ್ದು ಮಾತುಗಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ, ನಮ್ಮಲ್ಲಿರೋ ಯೋಗ ಶಕ್ತಿ ಅವ್ರಿಗೆ ಚಾರ್ಜ್ ಆಗ್ತಾ ಇರುತ್ತೆ. ಫ್ರೀಯಾಗಿ ನಾವು ಅವ್ರು ಕೊಟ್ಟಂಗ ಆಗುತ್ತೆ. ಈ ರೀತಿ ಕರ್ಮಗಳನ್ನ ಅನುಭವಿಸ್ಬೇಕು ಅಂತ ಇರುತ್ತೆ. ಈಗ ನಾನ್ ನೋಡ್ದಂಗೆ ಎಷ್ಟೋ ಜನ ಅಯ್ಯೋ ಕರ್ಮ ಮಾಡಿದ್ದೇನೋ ಈ ತರ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಈ ಹೆಂಡತಿ, ಮಕ್ಕಳು, ಕೆಲಸ ಇದೆಲ್ಲ ಕರ್ಮದ ಅನುಸಾರ ಇರುತ್ತಾ? ಯಾವ ರೀತಿ ಇರುತ್ತೆ? ಹೆಂಡತಿ, ಮಕ್ಕಳು ಅನ್ನೋದು ಖಂಡಿತ ಪೂರ್ವಜನ್ಮದು. ಯಾಕಂದ್ರೆ ಭವಬಂಧನ ಅಂತ ಹೇಳ್ತೀವಿ ಇದಕ್ಕೆ. ಭವಬಂಧನ, ಸಾಂಸಾರಿಕ ಭವಬಂಧನ, ಸಾಗರ ಇದ್ದಾಗೆ ಅಂತ. ಖಂಡಿತ ಇದು ಭವಬಂಧನದಿಂದ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಈ ಭವಬಂಧನದ್ದು, ಯಾಕಂದ್ರೆ ಉದಾಹರಣೆಗೆ ಪಾಸ್ಟ್ ಲೈಫ್ ಇದು ಏನೋ ನಿಮ್ ಫ್ಯಾಮಿಲಿ ಮದ್ವೆ ಆಗಿರ್ತೀರ, ಅಲ್ಲಿ ಕರೆಕ್ಟ್ ಆಗಿ ನೀವು ಮಾಡಿರಲ್ಲ, ಒಂದು ಸಂಸಾರನ ಕರೆಕ್ಟ್ ಆಗಿ ನೀವು ಒಂದು ನೋಡ್ಕೊಂಡಿರಲ್ಲ, ಜವಾಬ್ದಾರಿ ತಗೊಂಡಿರಲ್ಲ, ಬೇಕಾಬಿಟ್ಟಿ ಮಾಡಿರ್ತೀರ. ಆ ಜನ್ಮದಲ್ಲಿ ತೀರೋಗಿರ್ತಾರ. ಮತ್ತೆ ಈ ಜನ್ಮದಲ್ಲಿ ಸಂಸಾರ ಬಂದ್ರೆ ನಿಮ್ಗೆ ಮತ್ತೆ ಗಂಟಾಕತ್ತೆ. ಗಂಟಾಗ್ದಾಗ ಈ ಜನ್ಮದಾಗಾದ್ರೂ ಕಂಪ್ಲೀಟ್ ಮಾಡ್ಬೇಕು ನೀವು. ಅದನ್ನ ಫುಲ್ಫಿಲ್ ಮಾಡಿದಾಗ ಮಾತ್ರನೇ ಅದರಿಂದ ನಿಮಗೂ ಮುಕ್ತರಾಗ್ತೀರ, ಇಲ್ಲಾಂದ್ರೆ ಮತ್ತೆ ಯಥಾ ಪ್ರಕಾರ ಇರುತ್ತೆ. ಹಾಗಾಗಿ ಈ ಸಂಸಾರ ಜೀವನ ಬದುಕು ಖಂಡಿತ ಎಲ್ಲರಿಗೂ ಬೇಕು. ಇದರಿಂದನೇ ಈ ಭವಬಂಧನದಿಂದ ಜಯಿಸ್ಬೇಕು. ಆದ್ರೆ ಜವಾಬ್ದಾರಿ ಏನಾದಿರತ್ತಲ್ಲ, ಪ್ರತಿಯೊಬ್ರು ತಗೊಂಡು ಆ ಜವಾಬ್ದಾರಿ ನಿಭಾಯಿಸ್ಬೇಕು. ಈ ಕೂಲಿ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಲ್ಲಿ ಸಂಸಾರ ಭಗವಂತ ಕಟ್ಟ ಹಾಕಿದ್ದಾನೆ, ಮಾಡ್ಲೇಬೇಕು.
ಕಷ್ಟನೋ ಸುಖನೋ ಹೆಂಡತಿ ಮಕ್ಕಳ ಜೊತೆ ಇರ್ಬೇಕು ನೀವು. ಓಕೆ. ಹಾಗಾಗಿ ಇದು ಮಾಡ್ಬೋದು. ಹ್ಮ್. ಹಾಗಾಗಿ ಕರ್ಮಗಳು ಯಾರು ಬಿಡಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ನೀವು ಯಾವುದೇ ಒಂದು ದೇವಸ್ಥಾನ ಹೋಗ್ಬಿಟ್ಟು ನಾ ಕರ್ಮ ಕಳ್ಕೊಂಡ್ಬಿಟ್ಟೆ ಗುರುಗಳೇ ಅಂತ ಖಂಡಿತ ಆಗಲ್ಲ. ಆ ಕರ್ಮ ಫಲ ಅನುಭವಿಸ್ಲೇಬೇಕು. ಕರ್ಮ ಅನುಸಾರವಾಗಿ ಈ ಜನ್ಮ ಜನ್ಮಾಂತರ ಆಗುತ್ತೆ. ದೋಷ ಕಳ್ಕೊಳ್ಳೋದಕ್ಕೆ ದೇವಸ್ಥಾನಗಳು ಖಂಡಿತ ದೋಷ ಕಳ್ಕೋಬಹುದು, ಕರ್ಮನ ಸ್ವಯಂ ನಾವೇ ಕಳ್ಕೋಬೇಕು. ಆ ಕರ್ಮದ ಫಲ ಅನುಭವಿಸ್ಲೇಬೇಕು. ಇವತ್ ನಾ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ, ನಾನು ಅನುಭವಿಸಿದ್ದೀನಿ. ಅಷ್ಟು ಸುಲಭವಾಗಿ ಏನ್ ನನ್ಗೆ ಈ ಸ್ಥಾನಮಾನ ಸಿಗ್ಲಿಲ್ಲ, ಗುರು ಅನುಗ್ರಹ ಇಲ್ಲ. ಗುರು ಅನುಗ್ರಹ ಆಗಿದ್ದಕ್ಕೇನೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿರೋದು. ಆ ಕರ್ಮದ ಫಲ ನಾನು ಈ ಒಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ್ದೀನಿ ಅಂದ್ರೆ ನಾನು ಇನ್ನೆಷ್ಟು ಕಷ್ಟಗಳು ಅನುಭವಿಸಿದ್ದೀನಿ ಅಂದ್ರೆ ನಿಮ್ಗೆ ಹೇಳ್ಕೊಂಡ್ರೆ ಅದೇ ಒಂದು ದೊಡ್ಡ ಎಪಿಸೋಡ್ ಆಗ್ಬಿಡುತ್ತೆ. ಅಷ್ಟು ಸುಲಭವಾಗಿ ಇದೆಲ್ಲ ಸಿಕ್ಕಿಲ್ಲ ನನಗೆ. ಈ ಜ್ಞಾನ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಸಿದ್ಧಿ ಆಗಿರ್ಬೋದು ಅನುಭವಿಸಿದ್ದೀನಿ. ತುಂಬಾ ಅವಮಾನಗಳು, ಅಪಮಾನಗಳು, ನಿಂದನೆಗಳು ಎಲ್ಲ ಅನುಭವಿಸಿದೀವಿ. ಕಷ್ಟಗಳು ಎಲ್ಲ ಅನುಭವಿಸಿದ್ಮೇಲೆ ಇವತ್ತು ನೋಡಿ ಆ ಕರ್ಮ ಕಳ್ಕೊಂಡಾದ್ಮೇಲೆ ಭಗವಂತ ಇವತ್ತು ನನ್ನ ಒಂದು ಜ್ಞಾನ, ಈ ಒಂದು ವಿದ್ಯೆ, ಶಕ್ತಿ, ಬುದ್ಧಿ ಎಲ್ಲ ಭಗವಂತ ಇವತ್ತು ನಮ್ ಗುರುಗಳು ಕೊಟ್ಟಿರೋಂಥ ಗಿಫ್ಟ್. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ಎಲ್ಲ ನನ್ನ ಗುರುಗಳ ಅನುಗ್ರಹ, ಆಶೀರ್ವಾದ. ಇವತ್ತು ನಾ ಬದುಕಿದೀನಿ ಅಂದ್ರೆ ನನ್ನ ಗುರುಗಳೇ ಕಾರಣ ಅಂತ ಹೇಳ್ತೀನಿ. ಹಾಗಾಗಿ ನನ್ನ ಗುರುಗಳಿಂದನೇ ಇವತ್ತು ಸಾಧ್ಯ. ಈ ಕರ್ಮದ ಜೊತೆಗೆ ಇನ್ನೊಂದು ಶಾಪ, ಈ ಶಾಪಗಳು ಕೊಟ್ರೆ ಶಾಪ ಖಂಡಿತ ಶಾಪ ಬಂದು ಎಲ್ಲಾರು ಶಪಿಸ್ತಾರೆ. ಕೆಲವರು ಶಪಿಸಿದ್ರೆ ಖಂಡಿತ ನಡೆಯುತ್ತೆ, ಕೆಲವರು ಆ ಶಾಪನ ಕೊಡ್ತಾರೆ. ಯಾರು ಶಾಪ ಕೊಡ್ತಾರೋ ಅವರಿಂದ ಮಾತ್ರ ವಿಮೋಚನೆ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾರಿಗೂ ಶಪಿಸಬಾರ್ದು, ಕೆಟ್ಟದ್ ಬಯಸಬಾರ್ದು, ಕೆಟ್ಟದ್ ಆಗ್ಲಿ ಅಂತ ನಾವು ನುಡಿಬಾರ್ದು. ಈ ಶಾಪ ಇಡೋ ತುಂಬಾ ದೊಡ್ಡ ತಪ್ಪು. ನೀವು ಶಪಿಸ್ತೀರಾ ಹಂಗಾಗ್ಲಿ ಹಿಂಗಾಗ್ಲಿ ಅಂತ, ಖಂಡಿತ ಅವ್ರು ಅನುಭವಿಸ್ತಿರ್ತಾರೆ. ಅದು ಮತ್ತೆ ನಿಮ್ಗೆ ವಾಪಸ್ ಬರುತ್ತೆ. ಯಾಕೆಂದ್ರೆ ನಾನು ಜಗಳಗಳು ಆಡ್ತಾ ಇರ್ತಾರೆ, ಯಾರ್ಯಾರು ನೋಡಿರ್ತೀನಲ್ಲ, ಈ ಮಣ್ಣೆಲ್ಲ ಎತ್ಕೊಂಡು ನೀನ್ ಹಾಳಾಗೋಗ್ಲಿ ಅಂತೆಲ್ಲ ಎರಚೋದೆಲ್ಲ ಮಾಡ್ತಾರಲ್ಲ, ಆ ಶಾಪಗಳು ಏನ್ ಎಫೆಕ್ಟ್ ಆಗುತ್ತಾ? ಹೇಗೆ ನೋಡಿ, ಅವರೇ ಒಂದು ಕರ್ಮ ಮಾಡ್ಕೊಂಡು ಈ ಜನ್ಮ ತಗೊಂಡಿರ್ತಾರ, ಸರಿನಾ? ಅಷ್ಟು ಸುಲಭವಾಗಿ ಅವ್ರು ಶಾಪ ಇಟ್ರು ಅಂದ್ಮೇಲೆ ನಿಮ್ಗೆ ನಡೆಯಲ್ಲ. ನಿಮ್ಮಲ್ಲಿರೋ ಒಂದು ಒಳ್ಳೆತನ ಆಗಿರ್ಬೋದು, ಒಂದು ಭಯ ಭಕ್ತಿ, ಗುರು ಭಕ್ತಿ, ದೈವ ಭಕ್ತಿ ಇದ್ರೆ ಖಂಡಿತ ಯಾವ್ದೋ ನಿಮ್ಗೆ ಟಚ್ ಆಗಲ್ಲ. ಆದ್ರೆ ಒಬ್ರು ಸಾಧಕರಾಗಿರ್ಬೋದು, ಆ ಒಂದು ಯೋಗಿಗಳಾಗಿರ್ಬೋದು, ಅವರು ಶಪಿಸಿದ್ರೆ ಖಂಡಿತ ಈ ಕ್ಷಣ, ಈ ದಿನ, ಮತ್ತೆ ಈ ಜನ್ಮದಲ್ಲೇ ನಡೆದು ಬಿಡುತ್ತೆ. ಆದ್ರೆ ಅವ್ರು ಶಪಿಸಲ್ಲ. ಯಾಕೇಳಿ ಅವ್ರಿಗೆ ಆ ಜ್ಞಾನ ಇರುತ್ತೆ, ಅವ್ರು ವಿಮೋಚನೆಗೊಳಿಸ್ತಾರೆ. ಹಾಗಾಗಿ ಅವರು ಎಲ್ಲಾನು ತಿಳ್ಕೊಂಡಿರುವಾಗ ಶಪಿಸಲ್ಲ. ಬಟ್ ಇನ್ನೊಬ್ರು ಕೆಲವರು ಶಾಪ ಇಡೋದು, ಅವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಆ ರೀತಿ ಖಂಡಿತ ಮಾಡಬೇಡಿ. ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಾ. ನಿಮ್ ಬಾಯಿಂದ ನುಡ್ದಿದ್ದು ನಿಮ್ಗೆ ವಾಪಸ್ ಬರುತ್ತೆ. ಯಾಕಂದ್ರೆ ಅದನ್ನ ನೀವು ನುಡ್ದಿರ್ತೀರ ಹಂಗಾಗ್ಲಿ ಅಂತ, ಒಂದು ಜನ್ಮದಲ್ಲಿ ಮತ್ತೆ ವಾಪಸ್ ನಿಮ್ಗೆ ಬರುತ್ತೆ. ಅದು ನಿಮ್ಗೆ ರಿಟರ್ನ್. ಯಾಕಂದ್ರೆ ವಿಮೋಚನೆಗೊಳಿಸೋದು ಗೊತ್ತಿಲ್ಲ, ಬಾಯಿಂದ ನುಡ್ದ್ಬಿಟ್ಟಿದ್ದೀರಾ, ಹಾಡ್ಬಿಟ್ಟಿದ್ದೀರಾ, ಅದನ್ನ ಪರಿಹಾರ ಮಾಡುವಂತದ್ದು ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ವಾಪಸ್ ನಿಮ್ಗೆ ಬಂದಿರುತ್ತೆ. ಅವಾಗ ಅನ್ಸುತ್ತೆ ಯಾವ್ದೋ ಜನ್ಮದ್ದು ಏನೋ ನಾನೇನೋ ಮಾಡಿದ್ದೆ, ಏನೋ ಅಂದಿದ್ನೇನೋ, ಈ ಜನ್ಮದಲ್ಲಿ ನನ್ಗೆ ಆಗಿದೆ ನೋಡಪ್ಪ ಅಂತ. ಇವನ್ನು ಈ ನನ್ನ ದೃಷ್ಟಿನ ನನ್ನ ಯಾಕೆ ಈ ಸಮಸ್ಯೆ ಆಯ್ತು ಅಂದ್ರೆ ನಾನು ಒಂದ್ ಜನ್ಮದಲ್ಲಿ ತಪ್ಪು ಮಾಡಿದೀನಿ. ಅರ್ಥ ಆಯ್ತಾ? ಇದಕ್ಕೆ ಒಂದು ಜನ್ಮದಲ್ಲಿ ಶಾಪ ಅನ್ನೋದಕ್ಕೋಸ್ಕರ ನಿಮ್ಗೆ ಉದಾಹರಣೆಗೆ ನಾ ಹೇಳ್ತಿದ್ದೀನಿ. ನಾನು ನಾಗರ ದೇವ್ರನ್ನ ಆರಾಧನೆ ಮಾಡ್ತಿದ್ದೆ, ತುಂಬಾ ಪರಮ ಭಕ್ತ ಆ ದೇವಿದು. ಯಾವಾಗ್ಲೂ ಪೂಜೆ ಮಾಡ್ಲಿಕ್ಕೆಲ್ಲ ಹೋಗ್ತಿದ್ದೆ, ಆ ಪೂಜೆ ಮಾಡ್ತಿದ್ದೆ. ಆ ಸಮಯದಲ್ಲಿ ನನಗೆ ಚೆನ್ನಾಗೆ ದೃಷ್ಟಿ ಎಲ್ಲ ಕಾಣ್ತಿತ್ತು. ಆ ಒಂದು ಏನು ಸನ್ನಿಧಾನ ಬಂದು ಹುಣ್ಣಿಮೆ ಸಮಯದಲ್ಲಿ ಒಂದು ವಿಶೇಷವಾದ ಪೂಜೆ ನಡೀತಿತ್ತು. ಆ ಪೂಜೆಯಲ್ಲಿ ನಾನೇ ಹೆಡ್ ಅದಕ್ಕೆ ಮಾಡ್ತಾ ಇದ್ದಿದ್ದು. ಆ ಸಮಯದಲ್ಲಿ ಒಂದು ಹೆಣ್ಣು ಸ್ತ್ರೀ ಅದೇ ಪೂಜೆಗೆ ಬಂದಿದ್ಲು. ಆ ಸಮಯ ಹುಣ್ಣಿಮೆ ಸಮಯ, ಆ ದೇವಿನ ಆರಾಧನೆ ಮಾಡಿ ಪೂಜೆ ಮಾಡ್ತಿದ್ದೀನಿ. ಆ ಸಮಯದಲ್ಲಿ ಮನ್ಸು ಚಂಚಲ ಹಾಕಿ ಒಮ್ಮೆ ಆ ಒಂದು ಹೆಣ್ಣನ್ನ ದೃಷ್ಟಿಟ್ಟೆ ನಾನು ನೋಡ್ದೆ. ಆ ಕ್ಷಣದಲ್ಲಿ ಆ ಒಂದು ನೋಡ್ದಂತ ಹೆಣ್ಣು ಅದು ಬಂದು ನನಗೆ ಈ ಸಮಸ್ಯೆ ಒಂದು ಜನ್ಮದಿಂದ ಬಂದಿರೋಂಥದ್ದು. ಇದು ಯಾಕಂದ್ರೆ ಆ ದೇವಿನೇ ಶಪಿಸಿದ್ದು. ನೀನ್ ನೋಡು, ಇಂಥ ಆರಾಧಕನೇ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಹಿಂಗೆಲ್ಲ ಮಾಡುವಾಗ ನೀನು ಈ ರೀತಿ ಮಾಡಿದ್ದು ತಪ್ಪು ಅಂತ ನನಗೆ ಮಾಡಿದ್ರು. ಹಾಗಾಗಿ ಅದು ನಾನು ನೋಡ್ಕೊಂಡಿರೋ, ನೀವು ಪಾಸ್ಟ್ ಲೈಫ್, ಜನ್ಮ ಜನ್ಮಾಂತರ ಅಂದ್ರಲ್ಲ, ಇದು ಒಂದು ನಂದೊಂದು ಜನ್ಮದ್ದು. ಈ ಜನ್ಮದ್ದು ಖಂಡಿತ ನೀವು ಕರ್ಮ ಅಂದ್ರಲ್ಲ, ಆ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿದೀವಿ. ಈಗ ಏನಂದ್ರೆ ಖಂಡಿತ ಇದು ಏನ್ ನನಗೆ ಸಮಸ್ಯೆನೆಲ್ಲ ಅನಿಸ್ತಿದೆ, ಯಾಕಂದ್ರೆ ಸತ್ಯ ತಿಳ್ಕೊಂಡಿದ್ದೀನಲ್ಲ. ಹಾಗಾಗಿ ನನ್ಗೇನು ಅಷ್ಟು ಏನು ಅನಿಸ್ತಾ ಇಲ್ಲ, ಆದ್ರೂ ನಾನು ಆರಾಮಾಗಿದ್ದೀನಿ. ಈಗ ಕಲಿಯುಗ ಅಟ್ ಪ್ರೆಸೆಂಟ್ ಶಾಪಗಳು ವರ್ಕೌಟ್ ಆಗುತ್ತಾ? ಕಲಿಯುಗ ಶಾಪಗಳು ವರ್ಕೌಟ್ ಆಗುತ್ತಾ ಅಂದ್ರೆ ಅದರಲ್ಲಿ ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನೀವೇ ಕರೆಕ್ಟ್ ಆಗಿಲ್ಲ. ನೀವು ಇನ್ನೊಬ್ರಿಗೆ ಶಾಪ ಕೊಟ್ಬಿಟ್ಟು ಏನ್ ನಡೆಯುತ್ತೆ ನಂದೇ ಪ್ರಶ್ನೆ. ನೀವೇ ಕರೆಕ್ಟ್ ಇದ್ದು, ನೀನು ಕರೆಕ್ಟ್ ಇದ್ದು ಪವರ್ಫುಲ್ ಅಂತ ವ್ಯಕ್ತಿ ನಿನ್ನ ಒಂದು
ಆತ್ಮ, ನಿನ್ನ ಒಳ್ಳೆ ಯೋಚನೆ, ಆಲೋಚನೆ, ಬುದ್ಧಿಶಕ್ತಿ, ನಿನ್ನ ಜ್ಞಾನ, ನಿನ್ನ ನಡೆಯೋ ನೀತಿಗಳು, ಮತ್ತೆ ನ್ಯಾಯ, ಸತ್ಯ, ಧರ್ಮ, ಎಲ್ಲಾರು ಯಾರು ಪರಿಪಾಲನೆ ಮಾಡ್ಕೊಂಡು ಇರ್ತಾನೆ ಆ ವ್ಯಕ್ತಿನ ನೀವು ಜಸ್ಟ್ ಮನ್ಸು ನೋಯಿಸಿದ್ರೆ ನಿಮ್ಗೆ ಶಾಪವಾಗಿ ಪರಿಣಮಿಸುತ್ತೆ. ಅವ್ನ್ ಕೊಡೋದೇ ಬೇಡ, ಅವ್ನ್ ಮನ್ಸು ನೋಯಿಸಿದ್ರೆ ಸಾಕು, ಶಾಪವಾಗಿ ನಿಮ್ ಪರಿಣಮಿಸುತ್ತೆ. ಯಾಕಂದ್ರೆ ಅವ್ನ ಮನ ನೊಂದ್ಕೋತಾನಲ್ಲ, ತನ್ನ ಒಳಗಡೆ ಇರೋ ಆತ್ಮನೇ ಅವನಿಗೆ ಶಪಿಸ್ಬಿಡುತ್ತೆ. ಹಾಗಾಗಿ ಇದೇ ಒಂದು, ಹಾಗಾಗಿ ಏನು ಈ ಕಲಿಯುಗದಲ್ಲಿ ಶಾಪ ಕೊಟ್ರೆ ನಡೆಯುತ್ತಾ ಹೇಳಿ? ಸಾಧಕರು, ಯೋಗಿಗಳು, ಗುರುಗಳು ಹೇಳಿ ಸುಮ್ಮನೆ ಎಲ್ಲ ಒಂಥರ ಸಿಲ್ಲಿ ಅನ್ಸುತ್ತೆ. ಓಕೆ, ಈಗ ಎಂತಕ್ಕೆ ಅಂದ್ರೆ ನಾನ್ ನೋಡಿದಾಗೆ ಬುಡ್ಬುಡಿಕೆಯವರು ಅಂತ ಬರ್ತಾರೆ. ಅವರು ಬೆಳಿಗ್ಗೆ ಹೊತ್ತು ಬರ್ತಾರೆ, ನೋಡಪ್ಪ ನೀನ್ ಇದೆಲ್ಲ ದಾನ ಕೊಟ್ರೆ, ನಾನು ಜವ ಕೂತಿದ್ದೆ ಅದೇನೋ ಕೂತಿದ್ದೆ, ಇದೆಲ್ಲ ಕೊಟ್ರೆ ನಿನ್ಗೇನು ಆಗೋದಿಲ್ಲ, ಇಲ್ಲ ಅಂದ್ರೆ ನಿನ್ಗೆ ಕರ್ಮಗಳು ಅಂಟ್ಕೊಳ್ಳುತ್ತೆ, ಈ ಶಾಪ ಸಿಗುತ್ತೆ, ಇದೆಲ್ಲ ಹೇಳ್ತಾರಲ್ಲ. ನನ್ನ ಪ್ರಕಾರ ನನ್ಗೆ ತುಂಬಾ ಕೇಸಸ್ ನಾನು ನೋಡಿರೋ ಪ್ರಕಾರ, ರೀಸೆಂಟ್ ಆಗಿ ನೋಡಿದೀನಿ ಕೆಲವೊಂದು ಕೇಸಸ್, ಹುಬ್ಳಿ ಕೇಸಸ್ ಎಲ್ಲ ನೋಡಿದೀನಿ. ಯಾರೇ ಒಬ್ರು ಸಾಧಕರು ಆಗಿರ್ಬೋದು, ನಿಮ್ಗೆ ದೈವ ಒಂದು ನುಡಿತೀರಾ, ನಿಮ್ಗೆ ವಾಕ್ ಚಾತುರ್ಯ, ವಾಗ್ದೇವಿ, ವಾಕ್ಶಕ್ತಿ ನಿಮ್ಗೆ ಅಲ್ಲಿ ಇದೆ, ಒಂದು ದೈವ ಶಕ್ತಿ ಇದೆ, ದೈವ ನಿಮ್ಗೆ ಆಹ್ವಾನ ಆಗ್ಬಿಟ್ಟು ನುಡಿತೀರಾ, ಹೇಳ್ತೀರಾ ಅನ್ನೋರು ಖಂಡಿತ ನೀವ್ ಈ ರೀತಿ ಹೇಳೋದು ತಪ್ಪು ನಾನು ಖಂಡಿಸ್ತೀನಿ. ಹೇಳ್ಬಾರದು. ಜನಕ್ಕೆ ನೀವು ದೇವ್ರು ನಿಮ್ಗೆ ಆ ಒಂದು ಶಕ್ತಿ ಕೊಟ್ಟಾಗ ಒಳ್ಳೇದೇ ಹೇಳಿ, ಅವ್ನ ಕಷ್ಟಲಿದ್ದಾಗ ನೀವು ಪರಿಹರಿಸ್ಬೇಕು. ಅದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ನೀವು ನಿಮ್ಮ ಶಕ್ತಿ, ಜ್ಞಾನ ಮತ್ತೆ ನಿಮ್ಗೆ ಆ ದೇವ್ರು ಹೊಲ್ದಿರೋಂಥದಕ್ಕೆ ನೀವು ಗೌರವಿಸ್ತೀರಾ. ಅದ್ ಬಿಟ್ಬಿಟ್ಟು ಅದೇ ಶಕ್ತಿನ ಇಟ್ಕೊಂಡು ಜನಕ್ಕೆ ನೀವು ಈ ತರ ಹೇಳ್ಕೊಂಡು ಈ ತರ ಮಾಡೋದು ತಪ್ಪು, ನಾನು ಹೇಳ್ತೀನಿ. ಮಾಡಬಾರ್ದು. ನೀವು ಅವಾಗ್ಲೇ ಒಂದ್ ಹೇಳಿದ್ರೆ ಆತ್ಮಗಳು ಇಟ್ಕೊಂಡು ಪ್ರಯೋಗ ಮಾಡ್ತಾರೆ ಅಂತ. ಖಂಡಿತ ಆತ್ಮಗಳು ಇಟ್ಕೊಂಡು ಪ್ರಯೋಗ ಮಾಡೋದು ಈ ಬಾನಮತಿ ಹೋಮಾಚಾರಕ್ಕೆ ಉಪಯೋಗಿಸ್ತಾರೆ. ಮಾಡ್ಬೋದು. ಅದನ್ನ ಪ್ರಯೋಗ ಮಾಡಿರ್ತಾರಲ್ಲ, ಇಂಪ್ಯಾಕ್ಟ್ ಪ್ರಯೋಗ ಮಾಡಿಸಿದವ್ರಿಗೂ ಆಗುತ್ತಾ, ಅದ್ಯಾವ ರೀತಿ ಬದಲಾವಣೆ? ಇವಾಗ ನೋಡಿ, ಒಬ್ಬ ಒಳ್ಳೆಯವನಂತ ಇದ್ರಿ, ನೀವ್ ಹೇಳಲ್ಲ ಒಳ್ಳೆ ವ್ಯಕ್ತಿಗೆ ಈ ತರ ಆಗತ್ತಂತ. ಒಳ್ಳೆ ವ್ಯಕ್ತಿಗೆ ನೀವು ಏನಾದ್ರು ಸುಮ್ನೆ ತೊಂದರೆ ಕೊಟ್ರೆ, ಮೇಲೆ ಕುತ್ಕೊಂಡಿರೋ ಭಗವಂತ ಸುಮ್ನೆ ಇರ್ತಾನ? ನೋಡ್ತಾ ಇರ್ತಾನೆ ಅಲ್ಲೋ. ಅವ್ನ್ ನಿನ್ಗೆ ಯಾವ್ದೇ ತರ ಒಂದು ತೊಂದರೆ ಸಮಸ್ಯೆಗಳು ಕೊಟ್ಟಿಲ್ಲ, ನೀನ್ ಯಾಕೆ ಅವ್ನ್ ಸುಮ್ನೆ ಹೋಗಿ ತೊಂದರೆ ಸಮಸ್ಯೆ ಮಾಡ್ತಿದೀಯಾ ಅಂತ. ಅವ್ನೇನು ನಿನ್ಗೆ ಯಾವ್ದೇ ತರ ಕೆಟ್ಟದ್ ಮಾಡಿಲ್ಲ, ಕೆಟ್ಟದ್ ಬೇಸ, ನೀನ್ ಯಾಕೆ ಅವ್ನ್ ಕೆಟ್ಟದ್ ಮಾಡ್ತೀಯಾ? ಅವಾಗ ನೀವು ಏನೇ ಅವನ್ಗೆ ಯಾವ್ದೇ ಪ್ರಯೋಗ ಮಾಡಿದ್ರು ಆ ಭಗವಂತ ಅವ್ನ ರಕ್ಷಣೆ ಮಾಡ್ತಿರ್ತಾನೆ. ಅವ್ ಅನ್ಕೊಂತಾರೆ, ಇಷ್ಟು ಪವರ್ಫುಲ್ ಆಗಿ ನಾನು ಒಂದು ಪ್ರಯೋಗ ಮಾಡ್ದೆ, ಯಾಕೆ ಇದು ವರ್ಕೌಟ್ ಆಗಿಲ್ಲ ಅಂತಾರೆ. ಅವನಲ್ಲಿರೋ ಒಳ್ಳೆತನ ಅದು ಕಾಯ್ತಾ ಇರುತ್ತೆ, ಅವನ ರಕ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಬಾನಮತಿ ಹೋಮಾಚಾರ ನೀವು ಕೆಟ್ಟದ್ದು ಮಾಡಿದ್ದು ಮತ್ತೆ ಕೆಟ್ಟದ್ ಬಯಸೋದೆ ಯಾರಾದ್ರೂ ಮಾಡಿದ್ರೆ ವಾಪಸ್ ಖಂಡಿತ ನಿಮ್ಗೆ ಸಿಗುತ್ತೆ. ಹೇಗೆ ಸಿಗುತ್ತಂದ್ರೆ, ನೀವ್ ಹೇಳ್ತೀರಾ ಈ ಜನ್ಮದಲ್ಲಿ ನಾ ಸತ್ಬಿಟ್ಟು ಮೇಲೆ ಹೋಗಿ ನರಕದಲ್ಲಿ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಖಂಡಿತ ಚೇಂಜ್ ಆಗಿದೆ. ಅಪ್ಗ್ರೇಡ್ ಆಗ್ಬಿಟ್ಟಿದೆ. ಇದು ಇಲ್ಲೇ ಅನುಭವಿಸ್ಬೇಕು, ಬದುಕಿದ್ದಾಗ್ಲೇ ಅನುಭವಿಸ್ಬೇಕು. ಅಷ್ಟು ಸುಲಭವಾಗಿ ದೇಹದಲ್ಲಿ ಆತ್ಮ ಹೊರಗಡೆ ಹೋಗಲ್ಲ, ಅನುಭವಿಸ್ಲೇಬೇಕು. ಎಲ್ಲ ತರ ಸಮಸ್ಯೆಗಳು ಅನುಭವಿಸ್ತೀರ ನೀವು. ಖಂಡಿತ ನಾ ಹೇಳ್ತೀನಿ ಕೇಳಿ, ಸಮಯ ಖಂಡಿತ ಕಡಿಮೆ ಇದೆ. ಎಲ್ಲರೂ ಕಲಿಯಂತ ತುಂಬಾ ಇದೆ, ಸಮಯ ಹೋಗ್ತಾ ಇದೆ. ಈ ಒಂದು ಕಡಿಮೆ ಸಮಯದಲ್ಲಿ ನಿಮ್ಮನ್ನು ನೀವು ಪರಿವರ್ತನೆಗೊಳಿಸ್ಕೊಂಡು ನಿಮ್ಮಲ್ಲಿ ನೀವು ಚೇಂಜ್ ಆದ್ರೆ ಖಂಡಿತ ನಿಮ್ಗೆ ರಕ್ಷಣೆ ಸಿಗುತ್ತೆ. ಎಲ್ಲಾರ್ಗು ಹೇಳ್ತಿದ್ದೀನಿ. ಹಾಗಾಗಿ ಕೆಟ್ಟದ್ ಯಾರಿಗೂ ಮಾಡಬೇಡಿ, ಕೆಟ್ಟದ್ ಬಯಸ್ಬೇಡಿ. ಆತ್ಮಗಳನ್ನ ಆಚೆ ತೆಗಿತೀವಿ ಅಂತ ಹೇಳಿದ್ರಿ ನೀವು. ಈಗ ಆಚೆ ತೆಗಿಯುವಾಗ ಆ ತೆಗಿಯೋರ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತಾ, ಇಲ್ಲ ಸುತ್ತ ಇರೋರ್ಗೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಏನಾದ್ರು? ಈಗ ಕೆಲವೊಂದು ಆತ್ಮಗಳನ್ನ ತೆಗಿಯುವಾಗ ನಾನ್ ಕೆಲವೊಂದು ಪ್ರೊಟೆಕ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಕೆಲವೊಂದು ನಮ್ಮಲ್ಲೂ ಇಟ್ಕೋಬೇಕು. ಇನ್ನೊಂದು ನಮ್ಮ ಯೋಗ ಶಕ್ತಿ ಜ್ಞಾನ ಇರುತ್ತೆ. ಅವನ್ನ ಯಾವ ರೀತಿ ನಾವು ಲಾಕ್ ಮಾಡ್ಬೋದು, ಕಟ್ ಹಾಕ್ಬೋದು, ಅವನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಅಷ್ಟು ಸುಲಭವಾಗಿ ಬೇರೆಯವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಬರಲ್ಲ, ಅವು ಕೊಡಲ್ಲ. ಗೊತ್ತಿರುತ್ತೆ ಪವರ್ಫುಲ್ ಇದಾರೆ ಇವರು, ಬೇರೆ ಇನ್ನೇನಾದ್ರು ಮಾಡ್ತಾರ ಅನ್ಬಿಟ್ಟು ತೊಂದರೆ ಕೊಡಲ್ಲ. ಹಾಗಾಗಿ ಕೆಲವೊಂದು ಹೀಲಿಂಗ್ ಪ್ರೋಸೆಸ್, ಸೋಲ್ ಹೀಲಿಂಗ್ ಮಾಡುವಾಗ ಕೆಲವನ್ನ ಹತ್ರ ಕೂರ್ಸ್ಕೊಳಲ್ಲ. ನಾನು ಅವ್ರ ಮೆಂಟಾಲಿಟಿ ಮತ್ತೆ ಅವ್ರ ನೋಡ್ಕೊಂಡು, ಮೈಂಡ್ ಸೆಟ್ ನೋಡ್ಕೊಂಡು ಹೊರಗಡೆ ಕಳಿಸ್ತೀನಿ. ಯಾರಾದ್ರು ವೀಕ್ ಮೈಂಡ್ ಇದ್ರೆ ಅವ್ರನ್ನ ಕೂರ್ಸ್ಕೊಳಲ್ಲ. ಇಲ್ಲ ಧೈರ್ಯವಾಗಿ ನಾನು ನೋಡ್ತೀನಿ, ಗುರುಗಳೇ ಕುತ್ಕೊಂಡಿರ್ತೀನಿ, ಖಂಡಿತ ಕುತ್ಕೊಳಪ್ಪ, ನೋಡಪ್ಪ ಅಂತ ಮಾತಾಡ್ಸ್ತೀವಿ. ಕೆಲವೊಂದು ಇನ್ನೊಂದು ನನ್ ಜೊತೆ ಪಕ್ಕದಲ್ಲಿದ್ರೆ ಯಾವ ಆತ್ಮಗಳು ನಿಮ್ಗೆ ಜಾಯ್ನ್ ಆಗ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನಾವ್ ಇರ್ತೀವಿ ಅಲ್ಲಿ ಜೊತೆಲಿ. ಹಾಗಾಗಿ ಯಾರು ಏನು ಯಾರಿಗೂ ಎಫೆಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಗೊತ್ತಿರುತ್ತೆ ಅವ್ರಿಗೆ. ಬಟ್ ಈಗ ಎಲ್ಲರ ಮೇಲೂ ಆತ್ಮಗಳು ಎಫೆಕ್ಟ್ ಆಗುತ್ತೆ, ಇಲ್ಲ ಅವರ ಸ್ಟ್ರಾಂಗ್ ಆಗಿದ್ದವ್ರಿಗೆ ಅಂತ ಎಫೆಕ್ಟ್ ಆಗೋದಿಲ್ವಾ? ಅವ್ರ ಯಾರಿಗೆ ಸ್ಟ್ರಾಂಗ್ ಆಗಿರುತ್ತೆ ಯಾವುದೇ ತರ ಆತ್ಮಗಳು ಎಫೆಕ್ಟ್ ಆಗಲ್ಲ, ಬಟ್ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಆಗಲ್ಲ. ಅವರ ವೀಕ್ ಯಾರಿಗಾಗಿರುತ್ತೆ ಮತ್ತೆ ಅವ್ರ ಮೈಂಡ್ ಸೆಟ್ ಮೆಂಟಲಿ, ಅವರು ಮೆಂಟಲಿ ಏನಾದ್ರು ವೀಕ್ ಇದ್ರು ಅಂದ್ರೆ ಮೈಂಡ್ ಸೆಟ್, ಖಂಡಿತ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಬರ್ತವೆ, ಆತ್ಮಗಳು ಬರ್ತವೆ. ಆತ್ಮಗಳು ಹೇಗಂದ್ರೆ ನಮ್ಮ ಒಂದು ಸ್ಕಿನ್ ಸ್ಮೆಲ್, ಹೇರ್ ಸ್ಮೆಲ್, ಎಲ್ಲ ಆತ್ಮಗಳು ಎಲ್ಲಾರು ಸೇರ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಯಾರು ಸೂಟಬಲ್ ಅನ್ಸ್ತಾರೋ ಅವ್ರಿಗೆ ಜಾಯ್ನ್ ಆಗೋದು.
ಅವ್ರಿಗೆ ಯಾರು ಒಂದು ಸೂಟಬಲ್ ಪರ್ಸನ್ಸ್ ಇರುತ್ತೆ ಮ್ಯಾಚಿಂಗ್ ಅವ್ರು ಮಾತ್ರ ಸೇರ್ತಾವ. ಓಕೆ. ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ಮಾಡಿ ಅವ್ರು ಬೇಕಾದ್ರೆ ಯಾರು ಬೇಕಾದ್ರೆ ಅವ್ರನ್ನ ಜಾಯಿನ್ ಮಾಡಿಸ್ಬಿಡ್ತಾರೆ. ಓಕೆ. ಅದು ಯಾಕಂದ್ರೆ ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ, ಹಾಗಾಗಿ ಅದು ಆಗತ್ತೆ.